ನಮಸ್ಕಾರ ನ್ಯೂಸ್ 2 PM ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಚಿವ ಈಶ್ವರಪ್ಪ ಅಷ್ಟೇ ಅಲ್ಲ, ಹಲವು ಸಚಿವರ ಹೆಸರಿದೆ. 4-5 ಸಚಿವರು, 10 ಮಂದಿ ಶಾಸಕರ ಹೆಸರ ಲಿಸ್ಟ್ ಇದೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆದಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀರಾ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ. ಈ ಒಂದು ಕಮಿಷನ್ ನಿಂದಲೇ ಬಲಿ ಆಯ್ತಾ ಸಂತೋಷ್? ಈ ಒಂದು ಕಾರಣಕ್ಕೋಸ್ಕರನೇ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರ ಅನ್ನುವಂತ ಪ್ರಶ್ನೆಯ ನಡುವೆ ಮತ್ತೊಂದು ಸ್ಫೋಟಕ ಆರೋಪ ಇದೆ. ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆಗೆ ಸರ್ಕಾರವೇ ಹೊಣೆ, ಆತ್ಮಹತ್ಯೆಗೆ ಈಶ್ವರಪ್ಪನವರೇ ಕಾರಣ ಅಂತ ಕೆಂಪಣ್ಣವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರೀ ಈಶ್ವರಪ್ಪ ಅಷ್ಟೇ ಅಲ್ಲ, ಇನ್ನು 4-5 ಸಚಿವರಿದ್ದಾರೆ, 10 ಮಂದಿ ಶಾಸಕರ ಹೆಸರ ಲಿಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದಿಂದನೂ ಕೂಡ ಸಾಕಷ್ಟು ಜನ ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು, ವರ್ಕ್ ಆರ್ಡರ್ ಇಲ್ದಲೇ ಅವರು ಹೇಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು. ಇಲ್ಲಿ ಯಾವುದೇ ರೀತಿಯಾಗೂ ಸಂಬಂಧನೇ ಇಲ್ಲ ಈಶ್ವರಪ್ಪನವ್ರಿಗೆ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ವರ್ಕ್ ಆರ್ಡರ್ ಇಲ್ದಲೇ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ವಾ? ವರ್ಕ್ ಆರ್ಡರ್ ಇಲ್ದಲೇ ಯಾವ ರೀತಿಯ ಕೆಲಸ ಆಗುತ್ತೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಕೆಂಪಣ್ಣ ಅವರನ್ನು ನಮ್ಮ ಪ್ರತಿನಿಧಿ ಗಂಗಾಧರ್ ಮಾತನಾಡಿಸಿದ್ದಾರೆ. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಸ್ಫೋಟಕವಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಕೆಂಪಣ್ಣ, ನೋಡ್ಕೊಂಬೇಡ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಇದೀಗ ರಾಜಕೀಯ ಸಂಚಲನವನ್ನ ಪಡೆದುಕೊಂಡಿದೆ. ಇದರ ಮಧ್ಯೆ ಗುತ್ತಿಗೆದಾರ ಸಂಘದ ಎಲ್ಲ ಒಂದು ಸಂಘದ ಅಧ್ಯಕ್ಷರು ಸೇರಿದಂತೆ ಎಲ್ಲರೂ ಕೂಡ ಈಗ ಚಾಮರಾಜಪೇಟೆ ಅವರ ಕಚೇರಿಯಲ್ಲಿ ಒಂದು ಸಭೆಯನ್ನ ಇಟ್ಕೊಂಡಿರುವಂಥದ್ದು. ಇದರ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಗುತ್ತಿಗೆದಾರರು ಇನ್ನು ಕಮಿಷನ್ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿ ಪ್ರಧಾನಿಗಳಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಇದರ ಒಂದು ಬೆಳವಣಿಗೆ ಮಧ್ಯದಲ್ಲಿ ಈ ರೀತಿ ಒಂದು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಸಾಕಷ್ಟು ಎಲ್ಲರಲ್ಲೂ ಕೂಡ ಒಂದು ಗೊಂದಲ ಕ್ರಿಯೇಟ್ ಆಗಿದೆ. ಇದರ ಮಧ್ಯೆ ಮಾತಾಡೋಕೆ ನಮ್ಮ ಜೊತೆ ಕೆಂಪಣ್ಣವರು ಅಂದರೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿರುವ ಕೆಂಪಣ್ಣವರು ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಈ ಆತ್ಮಹತ್ಯೆಗೆ ಕಾರಣಗಳೇನು? ಇದಕ್ಕೆ ಪ್ರೇರಣೆ ಯಾರು? ಇದು ಆತ್ಮಹತ್ಯೆ ಸರ್ಕಾರನೇ ಪ್ರೇರಣೆ, ಈಗಿರೋ ಸರ್ಕಾರನೇ ಅದಕ್ಕೆ ಪೂರ್ತಿ ಪ್ರೇರಣೆ. ಇವತ್ತು ಆತ್ಮಹತ್ಯೆ ಅಲ್ಲ, ಅದು ಕಿಲ್ಲಡಿಮ್ ಅವನ್ನ ಸಾಯಿಸಿದ್ದಾರೆ ಇವರು. ಖಂಡಿತ ಆತ್ಮಹತ್ಯೆ ಅಲ್ಲ. ಯಾಕೆಂದರೆ ಅವನಿಗೆ 1.5 ತಿಂಗಳಿಂದ ಅವನ ಮನೆಗೆ ಹೋಗ್ದಾಗೆ ರೌಡೀಸನ್ನು ಕಳಿಸಿ ಎಲ್ಲ ಕಡೆ ನಾವು ಒಂದು ದಿವಸನೂ ಮನೆಯಲ್ಲಿಲ್ಲ, 1.5 ತಿಂಗಳಿಂದ ಹೊರಗಡೆನೇ ಇದ್ದು ಎಲ್ಲ ಮಾಡಿ 15 ದಿವಸದಿಂದ ನನಗೆ ಫೋನ್ ಮಾಡಿ ನನ್ನ ಮೇಲೆ ಡಿಫಾಮೇಷನ್ ಕೇಸ್ ಹಾಕಿದ್ದಾರೆ ಸರ್ ಅಂತ. ನಾನು ಹೇಳಿದೆ, ಬಾಪ ಆಫೀಸ್ ಇದು ಮಾಡ್ತೀನಿ, ನಾವೇನು ಲಾಯರ್ಗೆ ಅವ್ರಿಗೆ ಎಲ್ಲರಿಗೂ ಇಟ್ಟು ಮಾತಾಡೋಣ ಅಂತ ಹೇಳಿದೆ. ಸರ್, ಎಲ್ಲ ನಾನು ಭಾಳ ಕಾಯ್ತಾ ಹಿಂಸೆ ಕೊಡ್ತಾ ಇದ್ದಾರೆ. ಹಿಂಸೆ ಕೊಡ್ತಾರೆ ಅಪ್ಪ, ಈ ಸರ್ಕಾರನೇ ಆಗಿದೆ ಹಿಂಸೆ ಸರ್ಕಾರನೇ ಅಂದ. 6 ತಿಂಗಳು ಪ್ರೈಮ್ ಮಿನಿಸ್ಟರ್ಗೆ ಲೆಟ್ರ್ ಕೊಟ್ಟಿದ್ದೀವಿ, ಗವರ್ನರ್ಗೆ ಕೊಟ್ಟಿದ್ದೀವಿ, ಯಡಿಯೂರಪ್ಪಂಗೆ ಕೊಟ್ಟಿದ್ದೀರಿ, ಈಗಿರೋ ಚೀಫ್ ಮಿನಿಸ್ಟರ್ಗೆ 5-6 ಲೆಟ್ರ್ ಕೊಟ್ಟು ಒಂದು ಮೀಟಿಂಗ್ ಕರೆದು ಇದು ಮಾಡಿ ಅಂದರೆ ಅವ್ರಿಗೆ ಸೌಜನ್ಯನೇ ಇಲ್ಲ. ಚೀಫ್ ಮಿನಿಸ್ಟ್ರು ಬರೀ ಸುಳ್ಳು ಹೇಳ್ಕೊಂಡೆ ಕಾಲ ಕಳೀತಾ ಇದ್ದಾರೆ. ಇಂಥ ಚೀಫ್ ಮಿನಿಸ್ಟ್ರು ಬರೀ ಮೌನ, ಏನಕ್ಕೂ ಉತ್ತರನೇ ಕೊಡೋದಿಲ್ಲ. ನಿಮ್ಮಲ್ಲ ಮೊನ್ನೆ ಪ್ರೀ ಬಡ್ಜೆಟ್ ಮೀಟಿಂಗಲ್ಲಿ ಹೇಳಿದ್ರು, ಬಡ್ಜೆಟ್ ಮೀಟಿಂಗ್ ಆದ ತಕ್ಷಣ ನಿಮ್ಮ ಕರೆದು ಮಾತಾಡ್ತೀವಿ, ಇದುವರೆಗೂ ಮಾತಾಡಿಲ್ಲ. ಇಂಥ ಆತ್ಮಹತ್ಯೆಗಳು ಬೇಕಾದಷ್ಟು ನಡೀತವೆ. ದೇ ಆರ್ ಕಿಲ್ಲಿಂಗ್ ಕಾಂಟ್ರಾಕ್ಟರ್ಸ್. ಈಗಾಗಲೇ ಭಾಳ ಜನಕ್ಕೆ ಹಿಂಸೆ ಕೊಡೋಕ್ಕೆ ಶುರು ಮಾಡಿದರೆ ಕೆಲವು MLAಗಳು, ಮಿನಿಸ್ಟ್ರುಗಳು, ಕಾಂಟ್ರಾಕ್ಟ್ರುಗಳು ಫೋನ್ ಮಾಡಿ ಎದುರಿಸೋದು ಎಲ್ಲ ಮಾಡಿ, ನೀವೇನೋ ಅಸೋಸಿಯೇಷನ್ಗೆ ಹೋದರೆ ನಿಮ್ಗೆ ತೊಂದರೆ ಕೊಡ್ತೀನಿ ಹಾಗೆ ಹೇಗೆ ಅಂತ ಎದುರಿಸ್ತಾ ಇದ್ದಾರೆ. ಇವಕ್ಕೆ ಯಾವಕ್ಕೂ ಬಗ್ಗೆ ಬಡಿಯೋದಿಲ್ಲ. ಇಂಥ ಮಿನಿಸ್ಟ್ರುಗಳು MLAಗಳನ್ನ ನಾವು ಸಾಕಷ್ಟು ನೋಡಿದ್ವಿ. ಇವ್ರನ್ನ ಸಾಕಿದವರೇ ನಾವು 40% 50% ಲಂಚ ತಗೊಂಡು ಇವ್ರಿಗೆ ದುರಹಂಕಾರ ಇರಬೇಕಾದ್ರೆ ನಾವು ಕಷ್ಟಪಟ್ಟು ಜೀವನ ಮಾಡೋರು ನಮ್ಗೆ ಎಷ್ಟು ಇರ್ಬೋದು? ವರ್ಕ್ ಆರ್ಡರ್ ಮುಗಿದೆ ಈ ಕಾಮಗಾರಿ ಆಗ್ಬೋದಾ? ಈ ಥರ ಆ್ಯಕ್ಚುಲಿ ನಮ್ಮಲ್ಲಿ ಕೆಲವು ಸಾರಿ ತಪ್ಪಾಗಿ ಕೆಲವು ಕಡೆ ಮಾಡಿದೆ. ವರ್ಕ್ ಆರ್ಡರ್ ಕೆಲಸಗಳು ಮಾಡಿಸಿ ಆಮೇಲೆ ಕೊಟ್ಟಿದ್ದಾರೆ. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಕೇಸಸ್ ಇದೆ. ವರ್ಕ್ ಆರ್ಡರ್ ಇಶ್ಯೂ ಮಾಡಿ ಎಮರ್ಜೆನ್ಸಿ ಅಂತ ಮಾಡಿದ್ದಾರೆ. ಮಾಡಿದ್ದಾದಮೇಲೆ ಇವರು ಅವನ ಹತ್ರ ಪಾಪ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಡು ತೊಂದರೆ ಕೊಟ್ಟು ಅವನು ಸಾಯಿಸ್ಬಿಟ್ರು. ಈಶ್ವರಪ್ಪನೇ ಕಾರಣ ಅವನ ಸಾವಿಗೆ. ಸರ್, ಈ ಒಂದು ಬೆಳವಣಿಗೆಗಳ ಮಧ್ಯದಲ್ಲಿ ಸಂತೋಷ್ ಪಾಟೀಲ್ ನಿಮ್ಮನ್ನು ಭೇಟಿ ಆಗಿದ್ರ? ಈ ಒಂದು 15 ದಿವಸದಿಂದ ಫೋನ್ನಲ್ಲಿ ಮಾತಾಡಿದ್ರು. ಅವಾಗ ಹೇಳಿದ್ರು, ನಾನು BJP ವರ್ಕರ್ಗೆ ನನಗೆ ಇಷ್ಟೊಂದು ತೊಂದರೆ ಆಗಿದೆ ಸರ್, ನಿಮಗೆಲ್ಲ ಹೀಗೆ ಅಂತ ಕೇಳಿದ್ರು. ಅಪ್ಪ, ಇವೆಲ್ಲ ಇದ್ದೇ ಇರ್ತದೆ.
13 ತಿಂಗಳು ಇವರು ಹೋರಾಟ ಮಾಡೋದು ರೈತರು ನಮಗೂ ಎಲ್ಲ ಕಷ್ಟ ಇದೆ, ಎಷ್ಟು ಜನ ಸತ್ತರು ಎಲ್ಲ ಮಾಡಿದ್ರು. ಏನೇ ಆಗಲಿ ನಾವು ಹೋರಾಟ ಮಾಡ್ತೀವಿ, ನಿಮಗೂ ಬನ್ನಿ ಸಹಾಯ ಮಾಡ್ತೀವಿ, ಡಿಪಾರ್ಟ್ಮೆಂಟ್ ಕೇಸ್ಗೆ ಲಾಯರ್ನ ಫಿಕ್ಸ್ ಮಾಡ್ತೀವಿ, ಇಲ್ಲ ಬೆಳಗಾಮಲ್ಲಾದರೂ ಆಗಲಿ ಇಲ್ಲೇ ಆದ್ರಿ ಅಂತ ಹೇಳಿದ್ರಿ. ಅವ್ರು ಯಾವ ಪಾಪ ಅವರಿಗೆ ಇದು ಮಾಡಿ ಅವನು ಎಲ್ಲೂ ಒಂದು ಕಡೆ ಇಲ್ಲ, 1.5 ತಿಂಗಳಿಂದ ಒಂದು ಕಡೆ ಎಲ್ಲೂ 2 ದಿವಸಕ್ಕಿಂತ ಜಾಸ್ತಿ ಇಲ್ಲ. ಯಾಕಂದರೆ ರೌಡಿಗಳ್ನ ಬಿಡೋದು, ಪೇಪರ್ಗಳವ್ರಿಗೂ ಬೇರೆಯವರಿಗೆ ಇವ್ರಿಗೆ ಹೇಳೋದು, ರೌಡಿಗಳು ಬಿಟ್ಟು ಎದುರಿಸೋದು, ಭಾಳ ಹಿಂಸೆ ಕೊಟ್ಬಿಟ್ರು ಅವನಿಗೆ. ಸರ್ 35 ಅಂತ 40% ಕಮಿಷನ್ ಆರೋಪ ಅಂತ ಹೇಳಿದೆ. ಈ ರೀತಿ 40+ ಎಬೋ ಅಂತ ನೀವು ಹೇಳ್ತಾ ಇದ್ರಿ. ಆದರೆ ಈ ರೀತಿ ಕಮಿಷನ್ ಯಾವ ರೀತಿ ಕೊಡ್ತಾರೆ? ಜೊತೆಗೆ ಆ ರೀತಿ ಕಮಿಷನ್ ಕೊಟ್ರೆ ಆ ಕಾಮಗಾರಿ ಗುಣಮಟ್ಟ ಹೇಗಿರುತ್ತೆ? ನಾವು ಅದರಿಗೋಸ್ಕರವಾಗಿ ಸ್ವಾಮಿ ನಾವು ಹೇಳಿದ್ದು, ಈ ಥರ ಜನ ನಮ್ಮನ್ನು ಕೆಟ್ಟದಾಗ ಮಾತಾಡ್ಕೊಳ್ತಾ ಇದ್ದಾರೆ, ದಯವಿಟ್ಟು ಒಂದು ಮೀಟ್ ಕರಿ ಅಂತ ಯಡಿಯೂರಪ್ಪನವ್ರನ್ನ ಹೇಳಿದ್ರಿ. ಚೀಫ್ ಮಿನಿಸ್ಟರ್ ಅವರು ಕರೆಯಿಲ್ಲ. ಆಮೇಲೆ ಪ್ರೈಮ್ ಮಿನಿಸ್ಟರ್ ಬರೋದ್ರಿ, ಅವರಾದರೂ ಏನು, ಯಾಕಂದರೆ ಲಾಸ್ಟ್ ಟೈಮ್ 2018ರಲ್ಲಿ ಹೇಳ್ತೀವಿ, ದಿಸ್ ಗೌರ್ಮೆಂಟ್ ಇಸ್ ಎ ಕರಪ್ಟ್ ಗೌರ್ಮೆಂಟ್, 10% ಕರಪ್ಟ್ ಗೌರ್ಮೆಂಟ್. ನಾನು ಹೇಳಿದೆ ಇದು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ದಿಸ್ ಗೌರ್ಮೆಂಟ್ ಇದು 40% ಗೌರ್ಮೆಂಟ್ ಅಂತ ಏನೇನು ಖರ್ಚಾಗುತ್ತೆ ಅಂತ ಎಲ್ಲ ಬರೆದ್ವಿ. ಅವರು ಏನು ತಗೊಂಡು ನೀವು ಸೆಂಟ್ರಲ್ಗೆ ಲೆಟರ್ ಬರೆದ ಮೇಲೆ ಏನು ರೆಸ್ಪಾನ್ಸ್ ಯಾರಿಂದನೂ ಏನೂ ಇಲ್ಲ. ಇಲ್ಲಿ ಇವರು ಕೂಡ ಸ್ಟೇಟಿಂದನೂ ಯಾರು ಚೀಫ್ ಮಿನಿಸ್ಟ್ರಿಗೆ ಒಂದು 5-6 ಲೆಟರ್ಗಳಿವೆ. ಅವರು ಏನು ಈಸ್ ನಾಟ್ ಟೇಕನ್ ಎನಿ ಆ್ಯಕ್ಷನ್ ಆನ್ ದಿಸ್. ಇನ್ಸಿಡೆಂಟ್ ಆದಮೇಲೆ ಸಣ್ಣ ಪುಟ್ಟ ಈ ಗುತ್ತಿಗೆದಾರ ಆಗಿರ್ಬೋದು, ಅವರು ಕೂಡ ಈ ಒಂದು ಇರುವಂಥ ಅವ್ರು ಯಾರಾದರೂ ನಿಮ್ಮನ್ನ ಭೇಟಿ ಆಗಿದ್ರೆ? ಗುತ್ತಿಗೆದಾರರು ಭೇಟಿ ಆಗ್ತಾನೆ ಇದ್ದಾರೆ, ದಿವಸಾಗಲೂ ಆಗ್ತಾ ಇದ್ದಾರೆ. ಅವ್ರ ಕಷ್ಟ ಹೇಳ್ತಾನೆ ಇದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಮೀಟಿಂಗ್ ಫಿಕ್ಸ್ ಮಾಡಿದ್ದು, ಈ ಮಂತ್ ಎಂಡಲ್ಲಿ ನಾವು 50,000 ಜನ 50,000 ಜನ ಗಂಟಾಕಿಸಿ ಹೋರಾಟ ಮಾಡಬೇಕಂದ ಅನ್ಫಾರ್ಚುನೇಟು ಪಾಟೀಲ್ ತೀರೋದ್ರಿಂದ ಅದನ್ನು ಕನ್ವರ್ಟ್ ಇಂಟು ಇದು ಮಾಡಿದ್ದೇವೆ. ಈ ಒಂದು ಸಭೆಯ ಮುಖ್ಯ ಉದ್ದೇಶ ಏನು ಸರ್? ಯಾವ ಥರ ರೂಪರೇಷೆ? ಈಗ ಸಭೆ ಆದಮೇಲೆ ಇದು ಮಾಡ್ಕೊಂಡು ಹೋರಾಟ ಮಾಡೋದು. ಅದೇ ನಾವು ಈಗ 50,000 ಜನ ಸೇರಿಸಿ ಒಂದು ಹೋರಾಟ ಮಾಡೋದಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ. ಯಾವತ್ತು ಮಾಡೋದು ಅಂತ ನಾವು ಆ್ಯಕ್ಚುಲಿ ಏಪ್ರಿಲ್ ಎಂಡಲ್ಲಿ ಮಾಡಬೇಕಂತ ಇವತ್ತು ಆ್ಯಕ್ಚುಲಿ ಡೇಟ್ ಫಿಕ್ಸ್ ಮಾಡೋಕ್ಕಂತ ಮಾಡಿದ್ದು. ಅದು ಇಷ್ಟರೊಳಗಡೆ ಇದಾಗಿತ್ತು, ಅದಕ್ಕೋಸ್ಕರ ಇದು ಮಾಡಿ. ಇದಿಷ್ಟು ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಕೆಂಪಣ್ಣವರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ವಾಗ್ಟಾ, ನ್ಯೂಸ್ 18 ಕನ್ನಡ, ಬೆಂಗಳೂರು.